ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ದಿನ 12 ಜ್ಯೋತಿರ್ಲಿಂಗ ಸ್ಥಳಗಳು ಮತ್ತು ಅವುಗಳ ಮಹತ್ವದಲ್ಲಿ ಎರಡನೇ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನನ ಬಗ್ಗೆ ನೋಡೋಣ. ದಕ್ಷಿಣದ ಕೈಲಾಸ ಎಂದೇ ಪ್ರಸಿದ್ಧ ಪಡೆದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇರುವುದು ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯ ಶ್ರೀಶೈಲ ಬೆಟ್ಟದ ಮೇಲೆ. ಬೆಟ್ಟದ ಕೆಳಗೆ ಪವಿತ್ರ ಕೃಷ್ಣಾ ನದಿಯು ಪಾತಾಳ ಗಂಗೆಯಾಗಿ ಹರಿಯುವಳು. ಇನ್ನು ಶಿವನು ಮಲ್ಲಿಕಾರ್ಜುನನಾದ ಕಥೆ ಏನಪ್ಪ ಅಂದರೆ, ಸತ್ಯಯುಗದಲ್ಲಿ ಗಣೇಶನಿಗೆ ಶಿವಪಾರ್ವತಿಯರು ಸಿದ್ಧಿ ಮತ್ತು ಬುದ್ಧಿ ಎಂಬ 2 ಕನ್ಯೆಯರ ಜೊತೆ ಮದುವೆಯನ್ನು ಮಾಡಿಸಿದರು. ಆಗ ಸಿಟ್ಟಾದ ಷಣ್ಮುಖನು ಹಿರಿಯನಾದ ನನ್ನನ್ನು ಬಿಟ್ಟು ಗಣೇಶನಿಗೆ ಮದುವೆ ಮಾಡಿದ್ದಕ್ಕೆ ಕೋಪಗೊಂಡು ಭೂಮಿಗೆ ಬಂದು ಪಳನಿಯ ಬೆಟ್ಟದ ಮೇಲೆ ವಾಸವಾದ. ಇನ್ನು ಷಣ್ಮುಖನನ್ನು ಸಮಾಧಾನ ಮಾಡಲು ಶಿವಪಾರ್ವತಿಯರು ಕೈಲಾಸದಿಂದ ಷಣ್ಮುಖನನ್ನು ಹುಡುಕಿಕೊಂಡು ಭೂಮಿಗೆ ಜ್ಯೋತಿರ್ರೂಪದಲ್ಲಿ ಮೊದಲು ಬಂದು ಶ್ರೀಶೈಲ ಬೆಟ್ಟದ ಮೇಲೆ ಕಾಣಿಸಿಕೊಂಡ್ರು. ಶ್ರೀಶೈಲದ ಬೆಟ್ಟದ ಮೇಲೆ ಅರ್ಜುನ ಎಂಬ ಮರಕ್ಕೆ ಮಲ್ಲಿಕಾ ಅಂದರೆ ಮಲ್ಲಿಗೆ ಹೂವಿನ ಬಳ್ಳಿ ಸುತ್ತುವರೆದ ಮರದ ಹತ್ತಿರ ಮೊದಲು ಜ್ಯೋತಿರ್ರೂಪದಲ್ಲಿ ಶಿವಪಾರ್ವತಿಯರು ಕಾಣಿಸಿಕೊಂಡಿದ್ದಕ್ಕೆ ಶಿವನಿಗೆ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು. ಇನ್ನು ಪಾರ್ವತಿ ದೇವಿಯನ್ನು ಭ್ರಮರಾಂಬ ಅಂತ ಕರೆಯಲು ಭ್ರಮರ ಅಂದರೆ ದುಂಬಿ, ಮಲ್ಲಿಗೆ ಹೂವಿನ ಆಕರ್ಷಣೆಗಾಗಿ ಬಂದ ದುಂಬಿ ಹೆಸರನ್ನು ದೇವಿಗೆ ಕರೀತಾರೆ. ಇದು ಸತಿದೇವಿಯ ತುಟಿ ಬಿದ್ದ ಜಾಗ. ಹಾಗಾಗಿ 18 ಶಕ್ತಿಪೀಠಗಳಲ್ಲಿ ಇದು ಸಹ ಒಂದು. ಇಲ್ಲಿಗೆ ಹೋಗಿ ಭಕ್ತಿಯಿಂದ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬ ದೇವಿ ದರ್ಶನವನ್ನು ಮಾಡಿದರೆ ಮೋಕ್ಷ ಪ್ರದಾನವಾಗ್ತತಿ ಅಂತ ವಾಡಿಕೆ ಐತಿ. ಪೌರಾಣಿಕ ಕಥೆಯಲ್ಲಿ ಆಸಕ್ತಿ ಇದ್ದವರು ನಮ್ಮ ಪೌರಾಣಿಕ ಕಥೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಪ್ರತಿನಿತ್ಯದ ಕಥೆಗಳನ್ನು ಕೇಳಿ. ಧನ್ಯವಾದಗಳು.